ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿರಿ, ನಾನು ಇವತ್ತು ಬೆಳಗ್ಗೆ ಟಿಫಿನಿಗೆ ಏನು ಮಾಡೋಣ ಅಂಥೇಳಿ ಆಲೂಗಡ್ಡೆ ಪಲ್ಯ ಪುರಿ ಮಾಡೋಣ ಅಂಥೇಳಿ ಆಲೂಗಡ್ಡೆ ಸ್ವಲ್ಪ ತೊಗೊಳ್ತಾ ಇದ್ದೀನಿ ರೀ. ತೊಗೊಂಡು ಅವೆಲ್ಲ ಸ್ವಲ್ಪ ಕೊಳೆ ಎಲ್ಲ ಹೋಗಲಿ ಅಂತ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ತೊಳಿತಾ ಇದ್ದೀನಿ ರೀ. ತೊಳೆದು ಸೈಡಿಗೆ ತೆಗೆದಿಟ್ಟೆ. ಹಾಗೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಎಲ್ಲ ಚಹಾ ಪುಡಿ ಸಕ್ಕರೆ ಹಾಕಿ ರೆಡಿ ಮಾಡಿ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ರೀ. ತುಂಬ ಚಳಿ ಇದೆ ರೀ ಇಲ್ಲಿ, ಏನು ಮಾಡೋದು. ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ಟೀ ಕುಡಿದ್ರೆ ಮೆಂಟಲಿ ಫ್ರೆಶ್ ಆಗ್ತೀವಿ ಅಂಥೇಳಿ ಟೀ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಆಲೂಗಡ್ಡೆ ಎಲ್ಲ ಸ್ವಲ್ಪ ನೀರಲ್ಲಿ ತೊಳೆದು ಕುಕ್ಕರ್ನಲ್ಲಿ ಬೇಯಿಸ್ಲಿಕ್ಕೆ ಇಟ್ಟೆ ರೀ. ಹಾಗೆ ಅಲ್ಲಿ ಟೀನೂ ರೆಡಿ ಆಗ್ತಾಯಿತ್ತು. ಟೀ ಸೋಸ್ಕೊಂಡೆ. ಬೆಳಗ್ಗೆ ಸ್ವಲ್ಪ ಟೀ ಬಿಸ್ಕಿಟು ತಿಂದ್ರೇ ಮೆಂಟಲಿ ಫ್ರೆಶ್ ಆಗ್ತದೆ ಅಂತೇಳಿ ಟೀ ಕುಡಿಯೋಕೆ ಹೋದೆ. ಮತ್ತು ಹಾಗೆ ಇಲ್ಲೆಲ್ಲ ಪಾತ್ರೆ ಎಲ್ಲ ಬಿಟ್ಟಿತ್ತು, ಅವನ್ನೆಲ್ಲ ನೀಟಾಗಿ ಸ್ವಲ್ಪ ಜೋಡಿಸಿ ಹೊಂದಿಸಿ ಇಡ್ತಾಯಿದ್ದೀನಿ ನೋಡಿರಿ. ಬೆಳಗ್ಗೆ ಅಡುಗೆ ಮನೇನು ಆಗಾಗ ಕ್ಲೀನ್ ಮಾಡ್ಕೊಳ್ತಾ ಇರ್ಬೇಕು ರೀ, ಇಲ್ಲಾಂದ್ರೆ ಇಷ್ಟ ಎಲ್ಲ ಮತ್ತು ಭಾಳ ಗಲೀಜು ಕಾಣಿಸ್ತೈತೆ ರೀ. ಪೂರಿ ಮಾಡ್ಕೊಳ್ಳೋಣ ಅಂಥೇಳಿ ಪುರಿ ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೇನೆ ರೀ. ಪುರಿ ಹಿಟ್ಟು ಅಂದ್ರೆ ಬಾಂಬೆ ರವಾನೇ ಜಾಸ್ತಿ ತೊಗೊಂಡೇನಿ ರೀ. ಸೂಜಿ ರವೆ ಅಂತ ಹೇಳ್ತಾರಲ್ಲ ರೀ, ಆ ಥರ ರವೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಅಂದ್ರೆ ಒಂದು ವಾಟೆ ಬಾಂಬೆ ರವೆ ತೊಗೊಂಡು ಒಂದು ಅರ್ಧ ವಾಟೆ ಮೈದಾ ಹಿಟ್ಟು ಕೂಡಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ನೋಡಿರಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ನೀರೆಲ್ಲ ಹಾಕಿ ಎಣ್ಣೆ ಎಲ್ಲ ಸ್ವಲ್ಪ ಮೇಲೆಲ್ಲ ಹಚ್ಚಿ ನೆನೆಯಕ್ಕೆ ಬಿಟ್ಟಿದ್ದೀನಿ ರೀ. ಆಮೇಲೆ ಸ್ವಲ್ಪ ಹೊತ್ತು ಹಂಗೆ ಗ್ಯಾಲ್ರಿ ಒಳಗೆ ಬಂದು ನಿಂತ್ಕೊಂಡೆ. ಗಿಡಗಳಿಗೆಲ್ಲ ನೀರು ಹಾಕಬೇಕಾಗಿತ್ತು. ಸ್ವಲ್ಪ ಎಲ್ಲ ಗಿಡಗಳಿಗೆ ನೀರು ಹಾಕಿ ಮತ್ತು ಹಂಗೆ ಅಡುಗೆ ಮನೆ ಕಡೆ ಬಂದೆ ನೋಡಿರಿ. ಇಲ್ಲಿ ಬಂದು ಮತ್ತು ಹಿಟ್ಟು ಇನ್ನೊಂದು ಸ್ವಲ್ಪ ನಾದ್ಕೊಂಡೆಲ್ಲ ಹದ ಮಾಡ್ಕೊಳ್ತಾ ಇದ್ದೇನೆ ರೀ. ಅದು ಸ್ವಲ್ಪ ನೀರು ಆಗಿತ್ತು ತೆಳು ಆಗಿತ್ತು ಸ್ವಲ್ಪ ಜಾಸ್ತಿ. ಅದಕ್ಕೆ ಮತ್ತೊಂದು ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೆ ರೀ. ನಾನು ಮಾಡಿಕೊಂಡು ನಾದಿಟ್ಟೆ. ಅಷ್ಟರಲ್ಲಿ ಇದು ಆಲೂಗಡ್ಡೆ ಎಲ್ಲ ಬೆಂದಿತ್ತು ರೀ. ಅವನ್ನೆಲ್ಲ ತಕ್ಕೊಂಡು ನೀರೆಲ್ಲ ಹಾಕಿ ಅದ್ರ ಸಿಪ್ಪೆ ಎಲ್ಲ ಸುಲಿದು ಸೈಡಿಗೆ ಇಡ್ತಾ ಇದ್ದೀನಿ ರೀ. ಅಷ್ಟರಲ್ಲಿ ಸ್ವಲ್ಪ ಬಾಂಬೆ ರವೆ ಇನ್ನೂ ಸ್ವಲ್ಪ ಮಿಕ್ಕಿತ್ತು ರೀ. ಅದಕ್ಕೆ ಅದನ್ನ ಸ್ವಲ್ಪ ಹುರಿದಿಡೋಣ ಅಂಥೇಳಿ ಹುರಿಲಿಕ್ಕೆ ತೊಗೊಂಡೆ. ಯಾಕಂದ್ರೆ ಹುರಿದಿಟ್ಬಿಟ್ರೆ ಹುಳ ಅದು ಏನಾಗೋದಿಲ್ಲಲ್ಲ ರೀ, ಫ್ರೆಶ್ ಆಗಿರ್ತಾವಂತ. ಅದೆಲ್ಲ ಸ್ವಲ್ಪ ರವೆ ಹುರಿದು ತಗೊಂಡೆ. ನಾನು ಸೈಡಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಫ್ರೆಂಡ್ಸ್ ನೋಡಿರಿ, ಇಲ್ಲಿ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಇದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಇದು ಹಸಿಮೆಣ್ಸಿನ್ಕಾಯಿ, ಇದು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ರೀ, ಇದು ಕೊತ್ತಂಬರಿ, ಇದು ಕರಿಬೇವು ರೀ, ಇದು ಸ್ವಲ್ಪ ಹಿಂಗೆ ಇಟ್ಕೊಂಡೇನಿ ನೋಡಿರಿ. ಸ್ವಲ್ಪ ಹಾಕಿದ್ರೆ ಟೇಸ್ಟಿ ಆಗುತ್ತದೆ ಅಂತ. ಆಮೇಲೆ ಇದು ಕಡಲೆಬೇಳೆ ರೀ ಕಡಲೆಬೇಳೆ, ಮತ್ತು ಇದು ಉದ್ದಿನ ಬೇಳೆ ರೀ. ಮತ್ತು ಇದೊಂದು 4 ಆಲೂಗಡ್ಡೆ ಕುದಿಯಾಕಿಟ್ಟಿದ್ದೆ ಆಗಲೇ, ಅದನ್ನೆಲ್ಲ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ಆಮೇಲೆ ಇದೆಲ್ಲ ಸೇರಿ ಸ್ವಲ್ಪ ಒಗ್ಗರಣೆ ಹಾಕಿ ಪಲ್ಯ ರೆಡಿ ಮಾಡ್ತೀನಿ ನೋಡಿರಿ. ಆಲೂಗಡ್ಡೆ ಪಲ್ಯ ರೆಡಿ ಮಾಡಿಟ್ಟು ಇಲ್ಲಿ ಸ್ವಲ್ಪ ಒಂದು ಸೀರಿಯಲ್ ಬಾಕಿತ್ತು ರೀ. ಅದನ್ನು ನೋಡ್ಕೋತ ಕೂತ್ಕೊಂಡೇನು ನೋಡಿರಿ ಟಿ ವಿ ಒಳಗೆ. ಅಂದ್ರೆ ಇನ್ನು ಪುರಿ ಮಾಡೋದಿತ್ತು ರೀ, ಹಿಟ್ಟು ನೆನಿಲ್ಲ ಅಂತೇಳಿ ಅದನ್ನ ಸ್ವಲ್ಪ ನೆನೆಯಾಕೆ ಇಟ್ಟು ಬಂದು ಸೀರಿಯಲ್ ಮುಗಿಸ್ಲಿಕ್ಕೆ ಬಂದು ಕೂತ್ಕೊಂಡೇನಿ ರೀ. ಮತ್ತೆ ಬಂದಿರಿ ಅಡುಗೆ ಮನೆ ಬಂದು ಹಿಟ್ಟೆಲ್ಲ ಹದ ಮಾಡ್ಕೊಳ್ತಾ ಇದ್ದೀನಿ ರೀ. ಸ್ವಲ್ಪ ವಯಸ್ಸು ಇದು ಆಗಿದ್ರಿ, ಯಾಕಂದ್ರೆ ಹುಷಾರಿರಲಿಲ್ಲ. ಆವಾಗ ಇದನ್ನು ಕೊಟ್ಟಿದ್ದೀನಿ ರೀ, ವಾಯ್ಸ್ ಓವರ್. ಹಿಂಗಾಗಿ ಧ್ವನಿ ಹಿಂಗೆ ಬಂದೈತೆ ನೋಡಿರಿ ನಂದು. ಆಮೇಲೆ ಪುರಿಗೆಲ್ಲ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡೇನು ನೋಡಿರಿ ಬಾಳ್ಗೆ ಒಳಗೆ. ಎಣ್ಣೆ ಕಾಯಿಲ್ಲ ಅಲ್ಲಿ ನನ್ನ ಮಗಳು ಸೈಡಿಗೆಲ್ಲ ಅವ್ನು ಲಟ್ಟಿಸಿ ಕೊಡ್ತಾ ಇದ್ಲ ರೀ ಪುರಿದು. ನಾ ಇಲ್ಲಿ ಕರಿತಾ ಇದ್ದೀನಿ ರೀ.
ಪುರಿ ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವೆ, ಉಬ್ಬಿ ಉಬ್ಬಿ ಬರ್ತಾಯಿದ್ದಾವೆ ರೀ ಪುರಿ. ತುಂಬ ಚೆನ್ನಾಗಿತ್ತು ರೀ ಆ ದಿವಸ. ಪುರಿ ಆಲೂಗಡ್ಡೆ ಪಲ್ಯ ನೋಡ್ರಿ ಎಷ್ಟು ಚೆನ್ನಾಗಿ ಉಬ್ತಾಯಿದ್ದಾವೆ. ಅಂದರೆ ಬೆಳಗ್ಗೆನೇ ಎಲ್ಲ ಹಿಟ್ಟು ತೋಸಿ ನೆನೆಸಿ ಇಡ್ಬೇಕು ರೀ, ಅಂದ್ರೆ ಮಿದುವಾಗಿ ಚಲೋ ಆಗ್ತೈತೆ ರೀ. ನಾನು ಯಾವಾಗಲೂ ಪುರಿ ಅಂದ್ರೆ ಮೈದಾ ಹಿಟ್ಟು ಗೋಧಿ ಹಿಟ್ಟಲ್ಲಿ ಹಿಂಗೆ ಮಾಡ್ತಾಯಿದ್ನಿ ರೀ. ಈ ಸರಿನ ರವೆಯಲ್ಲಿ ಮಾಡಿದ್ರೆ ಚೆನ್ನಾಗಿ ಆಗ್ತದೆ ಅಂತ ಹೇಳಿದ್ರಿ, ಅದಕ್ಕೆ ಬಾಂಬೆ ರವೆಯಲ್ಲಿ ತೋಸಿಟ್ಟು ನೋಡೋಣ ಹೆಂಗೆ ಆಗ್ತದೆ ಅಂತ ಮಾಡಿದ್ದಾರೆ. ಪರವಾಗಿಲ್ಲ, ಚಲೋ ಆಗ್ತಿದ್ದವ್ರಿ. ಬಾಂಬೆ ರವೆ ಅಂತಂದ್ರೆ ಅದ್ರೊಳಗೆ ಸ್ವಲ್ಪ ಮೈದಾ ಹಿಟ್ಟು ಗೋಧಿ ಹಿಟ್ಟಿನೂ ಮಿಕ್ಸ್ ಆಗಿದ್ದೀರಿ. ನೋಡಿರಿ ಪುರಿ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾಯಿದ್ದಾವೆ. ಹಿಟ್ಟು ಎಷ್ಟು ಚೆನ್ನಾಗಿ ನೆನೀತದಲ್ರಿ ಅಷ್ಟು ಚೆನ್ನಾಗಿ ಪುರಿ ಚಲೋ ಚಲೋ ತಂಗೆ ಬರ್ತಾವೆ. ಸಾಫ್ಟಾಗಿ ಉಬ್ಬಿ ಉಬ್ಬಿ ಬರ್ತದೆ. ರವೆಯಲ್ಲಿ ಫಸ್ಟ್ ಟೈಮ್ ಮಾಡಿದ್ದೆ ರೀ ನಾನು. ಇಲ್ಲಾಂದು ಅಷ್ಟೇ ಮೈದಾ ಹಿಟ್ಟಲಿ ಇಲ್ಲಾಂದ್ರೆ ಗೋಧಿ ಹಿಟ್ಟಲ್ಲಿ ಮಾಡ್ತಿರ್ತೇನೆ ರೀ. ನೋಡ್ರಿ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾಯಿದ್ದವು. ಕ್ಲಿಯರಾಗಿ ಕಾಣ್ತಾ ಇಲ್ಲ, ಅದು ಕ್ಯಾಮ್ರಾ ಮುಂದೆ ಹಿಡಿಲಿಲ್ಲ ನಾನು ಅಷ್ಟೇ. ಸೀದಾನೇ ಹಿಡಿದಿದೆ, ಬಟ್ ಅದು ಸೈಡ್ ಬಂದಿದೆ, ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನಿಮ್ಗೆ. ಬಟ್ ಹಂಗೆ ಕಾಣಿಸ್ತಾ ಇದೆಯಲ್ಲ, ಉಬ್ಬಿದಲ್ಲಿ ಬಾಳ್ಗೆಯಲ್ಲಿ ಬೇಯಿಸ್ತಾ ಇದ್ದೀನಲ್ಲ, ಅದು ಕಾಣಿಸ್ತಾ ಇದೆ ನಿಮಗೆ. ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವೆ ಪುರಿ. ಮೇಲಿನ ಮೇಲೆ ಅಂತ ಯಾವಾಗೂ ಮಾಡೋದಿಲ್ಲ ರೀ, ಅಪರೂಪಕ್ಕೆ ಮಾಡಿದ್ದೀನಿ ರೀ ನಾನು. ಈಗ ಯಾರೂ ಇರೋದಿಲ್ಲಲ್ಲ ತಿನ್ನೋರು ಅಂತ, ಒಬ್ಬಕ್ಕೆ ಸಲುವಾಗಿ ಏನು ಮಾಡ್ಕೋದಿಲ್ಲ. ಮಗಳು ಬಂದಾಳಂತ ಮಾಡಿದ್ನಿ ರೀ. ನೋಡಿರಿ ಇದು ಪುರಿ, ಇದು ನೋಡಿರಿ ಇಷ್ಟು ಕ್ಲಿಯರಾಗಿ ಕಾಣ್ತೈತಿ. ಇದು ಈಗ ರೆಡಿ ಆತ್ರಿ ಪುರಿ. ಸ್ವಲ್ಪ ಮಗಳ ಸಲುವಾಗಿ ಪುರಿ ಪಲ್ಯ ರೆಡಿ ಮಾಡಿ ತಾಟ್ನಾಗಿಟ್ಟು ಕೊಟ್ಟು ಬರೋಕೆ ಹೋಗ್ತಾಯಿದ್ದೇನೆ ನೋಡಿರಿ, ಬೆಳಗ್ಗೆ ಟಿಫಿನಕ್ಕೆ. ನೋಡಿರಿ ಹೆಂಗೆ ಕಾಣ್ತಿದ್ದಾವಂತ. ಅಕ್ಕಿಗೆ ಕೊಟ್ಟು ಬಂದು ಆಮೇಲೆ ಇನ್ನೂ ಒಂದು 4-5 ಇದ್ದು ರೀ ಪುರಿ. ಲಟ್ಟಿಸಿಟ್ಟು ಹೋಗಿದ್ಲು. ನಾನು ಅವನೊಂದು 4 ಪುರಿ ಕರೆದು ಆಮೇಲೆ ನಾ ಟಿಫಿನ್ ಮಾಡಿದ್ರೆ ಆಯಿತು ಅಂಥೇಳಿ ಅವೊಂದು 4 ಕರೆದು ಇಡ್ಲಿಕ್ಕತ್ತೇನೆ ನೋಡಿರಿ. ನನಗೂ ಹಸು ಆಗ್ತಾಯಿತ್ತು ರೀ, ಅದಕ್ಕೆ ಬೇಗ ಬೇಗ ಒಂದು 4 ಪುರಿ ಕರೆದಿಟ್ಟು ಜಲ್ದಿ ಟಿಫಿನ್ ಮಾಡೋಣ ಅಂಥೇಳಿ ರೆಡಿ ಮಾಡಕತ್ತಿದ್ದೆ ನೋಡಿರಿ. ನೋಡಿರಿ ಪುರಿ ಎಲ್ಲ ಮಾಡೋದು ಮುಗೀತು. ನಂದು ಟಿಫಿನ್ ತೊಗೊಂಡು ಟಿಫಿನ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ನೋಡಿರಿ. ಪುರಿ ಪಲ್ಯ ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಟಿಫಿನ್ ಮಾಡ್ತಾಯಿದ್ದೀನಿ ರೀ.
ಸಂಜೆ ಹಾಗೆ ವಾಕಿಂಗ್ ಅಂತ ಹೊರಗಡೆ ಹೋದೆ ರೀ. ಹಂಗೆ ನಾನು ಸ್ವಲ್ಪ ಶಾಪಿಂಗ್ ಆಗಬೇಕಾಗಿತ್ತು ರೀ. ಕಾರ್ತಿಕ ಸಿಗಕ್ಕೆ ಪೌಡ್ರ್ ಬೇಕಾಗಿತ್ತು ರೀ. ಅದನ್ನ ತರೋಣ ಅಂತ ಅಲ್ಲೇ ಮನೆ ಹತ್ರನೇ ಒಂದು ಶಾಪ್ ಇದೆ ರೀ, ಎಲ್ಲ ಸಿಗ್ತದೆ ಅಲ್ಲಿ. ಶಾಪಿಗೆ ಹೋಗಿ ನಾನು ಒಂದು 2 ಕಾರ್ತಿಕ ಸಿಗಕ್ಕೆ ಪೌಡ್ರ್ ತೊಗೊಂಡು ಬಂದೆ ರೀ. ಇದು ನೋಡ್ರಿ ಅಂಗಡಿ, ಇದ್ರೊಳಗೆ ಎಲ್ಲ ಸಿಗ್ತದೆ ರೀ, ನಿಮ್ಮ ಹೋಲ್ಸೇಲ್ ಎಲ್ಲ ಏನು ಬೇಕೋ ಎಲ್ಲ ಸಿಗ್ತದೆ ರೀ. ಇದು ನೋಡ್ರಿ, ಇದು ತೊಗೊಂಡೆ ಈ ಥರ ಕಾರ್ತಿಕ ಸೀಗೆಕಾಯಿ ಪೌಡ್ರ್ ತೊಗೊಂಡೆ. ಮತ್ತು ಹಾಗೆ ಹಾಲು ಬೇಕಾಗಿತ್ತು ರೀ, ಹಾಲು 1 ಲೀಟ್ರ್ ತೊಗೊಂಡೆ. ಅವು ಹೋಗ್ತಾವ್ರಿ ನಮ್ಮ ಕಡೆ, ಏನೋ ಬರೀ 4 ಲೀಟ್ರ್ ಹೋಗ್ತಾವೆ. ಮತ್ತೆಲ್ಲ ಶಾಪಿಂಗ್ ಮಾಡಿಕೊಂಡು ನಮ್ಮ ಮನೆಗೆ ಬರ್ತಾಯಿದ್ದೀನಿ ನೋಡಿರಿ. ಇದು ನಮ್ಮ ಮನೆಗೆ ಬರೋ ರೂಟ್ ರೀ. ನಾಗ ಒಂದು ವಿಡಿಯೋ ಮಾಡ್ಕೊಂಡೇನಿ, ಸ್ವಲ್ಪ ಮಾಡಿಕೊಂಡು ಸಂಜೆ ಆಗಿಬಿಡ್ತೀರಿ ಅಷ್ಟೆಲ್ಲ ಶಾಪಿಂಗ್ ಬರೋ ಮಟ್ಟ ಅಂದ್ರೆ ಕತ್ಲೆನೇ ಆಗಿಬಿಡ್ತು. ಮನೆಗೆ ಬಂದು ಹಾಲು ಒಂದು ಸ್ವಲ್ಪ ಕಾಯ್ಸಕ್ಕೆ ಇಡ್ಬೇಕಲ್ರಿ. ಅವು ಸ್ವಲ್ಪ ಹಾಲು ಕಾಯಿಸಿಟ್ರೆ ಫ್ರೆಶ್ ಆಗಿ ಎಲ್ಲ ಸಿಗ್ತದೆ. ಸ್ವಲ್ಪ ಇಟ್ಟರೆ ಮತ್ತು ಫ್ರಿಜ್ನಾಗ ಇಟ್ಟಿರ್ತಾರೆ ರೀ, ಮನೆಗೆ ಬಂದು ಹಾಗೆ ಇಡೋಕ್ಕಾಗಲ್ಲ. ಅದಕ್ಕೆ ತೊಗೊಂಡೆಲ್ಲ ಕಾಯಿಸಕ್ಕೆ ಇಡೋಕ್ಕಂತೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಇವತ್ತಿಗೆ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ ರೀ. ಈಗ ಮತ್ತು ಮುಂದಿನ ವ್ಲಾಗನ್ನು ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಮುಂದಿನ ವ್ಲಾಗ್ದಲ್ಲಿ. ಅಲ್ಲಿವರೆಗೆ ಬಾಯ್ ಅಂತ ಹೇಳ್ತೀನಿ ರೀ. ಧ್ವನಿ ಸ್ವಲ್ಪ ಇದು ಆಗಿದ್ರೆ, ಯಾಕಂದ್ರೆ ಹುಷಾರಿರಲಿಲ್ಲಲ್ಲ, ಅದಕ್ಕೆ ಅಷ್ಟೇ ಧ್ವನಿ ನಂದು ಕ್ಲಿಯರ್ ಆಗಿಲ್ಲ. ಅದಕ್ಕೆ ಹಿಂಗೆ ವಾಯ್ಸ್ ಓವರ್ ಸ್ವಲ್ಪ ಚೇಂಜ್ ಆಗಿದೆ. ಓಕೆ, ಮುಂದಿನ ವ್ಲಾಗ್ದಲ್ಲಿ ಭೇಟಿ ಆಗ್ತೀನಿ. ಬಾಯ್, ಟೇಕ್ ಕೇರ್. ಎಕ್ಸ್ಪ್ಲೋರ್ ಮಾಡೋದಿಲ್ಲ.